ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಒತ್ತಡದ ತಲೆನೋವು ನಿವಾರಣೆಗೆ ಯಾವುದು ಉತ್ತಮ ಮನೆಮದ್ದಾಗಿದೆ? ಆಪ್ಷನ್ಸ್: ಎ ಅಲೋವೆರಾ, ಬಿ ರೋಸ್ ವಾಟರ್, ಸಿ ತುಳಸಿ ಚಹಾ, ಡಿ ನೀಲಗಿರಿ ತೈಲ. ಸರಿಯಾದ ಉತ್ತರ ಆಪ್ಷನ್ ಎ ಅಲೋವೆರಾ. ಒತ್ತಡದ ತಲೆನೋವು ಹೆಚ್ಚಾಗಿ ತಲೆ ಮತ್ತು ಕುತ್ತಿಗೆ ಪ್ರದೇಶದಲ್ಲಿ ಒತ್ತಡ, ಆತಂಕ ಅಥವಾ ಸ್ನಾಯುಗಳ ಒತ್ತಡದಿಂದ ಪ್ರಚೋದಿಸಲ್ಪಡುತ್ತವೆ. ನೋವು ಸಾಮಾನ್ಯವಾಗಿ ಹಣೆಯ ಸುತ್ತಲೂ ಬಿಗಿಯಾದ ಪಟ್ಟಿಯಂತೆ ಭಾಸವಾಗುತ್ತದೆ ಮತ್ತು ತೀವ್ರತೆಯಲ್ಲಿ ಸೌಮ್ಯದಿಂದ ಮಧ್ಯಮವಾಗಿರುತ್ತದೆ. ಅಲೋವೆರಾದ ತಂಪಾಗಿಸುವ ಸಂವೇದನೆಯು ಒತ್ತಡದ ತಲೆನೋವಿನೊಂದಿಗೆ ಆಗಾಗ್ಗೆ ಬರುವ ಮಿಡಿಯುವ ನೋವಿಗೆ ತಕ್ಷಣದ ಪರಿಹಾರವನ್ನು ನೀಡುತ್ತದೆ. ನೈಸರ್ಗಿಕ ಜೆಲ್ ಚರ್ಮಕ್ಕೆ ತ್ವರಿತವಾಗಿ ಹೀರಲ್ಪಡುತ್ತದೆ. ಸ್ನಾಯುಗಳ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಹಣೆಯ ಸುತ್ತಲಿನ ಪ್ರದೇಶವನ್ನು ಶಮನಗೊಳಿಸಲು ಸಹಾಯ ಮಾಡುವ ಉಲ್ಲಾಸಕರ ಅನುಭವವನ್ನು ನೀಡುತ್ತದೆ. ಎರಡನೇ ಪ್ರಶ್ನೆ, ಗರ್ಭಿಣಿಯಾಗಿದ್ದಾಗ ಲೈಂಗಿಕ ಕ್ರಿಯೆ ನಡೆಸುವುದರಿಂದಾಗುವ ಪ್ರಯೋಜನಗಳೇನು? ಆಪ್ಷನ್ಸ್: ಎ ಸಹಜ ಹೆರಿಗೆ, ಬಿ ಒತ್ತಡ ನಿವಾರಣೆ, ಸಿ ಉತ್ತಮ ನಿದ್ರೆ, ಡಿ ಅನ್ಯೋನ್ಯತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಆರೋಗ್ಯಕರ ಮತ್ತು ಗರ್ಭಧಾರಣೆಯ ಲೈಂಗಿಕತೆಯು ವಿಶಿಷ್ಟ ಪ್ರಯೋಜನಗಳನ್ನು ಸಹ ತರುತ್ತದೆ. ಕೆಲವು ಮಹಿಳೆಯರಿಗೆ ಗರ್ಭಧಾರಣೆಯ ಲೈಂಗಿಕತೆಯು ಎಂದಿಗಿಂತಲೂ ಉತ್ತಮವೆನಿಸುತ್ತದೆ. ಸ್ತ್ರೀ ಜನನಾಂಗಗಳ ಹೊರಭಾಗವಾದ ಯೋನಿಗೆ ಹೆಚ್ಚಿದ ರಕ್ತದ ಹರಿವು ಇದಕ್ಕೆ ಕಾರಣ. ಪರಾಕಾಷ್ಠೆಯ ಆಕ್ಸಿಟೋಸಿನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ನಿಮ್ಮ ದೇಹ ಮತ್ತು ಮೆದುಳಿನ ನಡುವೆ ರಾಸಾಯನಿಕ ಸಂದೇಶವಾಹಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಲೈಂಗಿಕ ಪ್ರಚೋದನೆ, ನಂಬಿಕೆ ಮತ್ತು ಪ್ರಣಯ ಬಾಂಧವ್ಯದ ಭಾವನೆಗಳನ್ನು ಹೊಂದಿರುತ್ತದೆ. ಗರ್ಭಧಾರಣೆಯು ಹೆಚ್ಚಾಗಿ ನಿದ್ರೆಯ ತೊಂದರೆಗಳನ್ನು ತಂದರೂ ಲೈಂಗಿಕ ಸಂಭೋಗದ ನಂತರ ವಿಶ್ರಾಂತಿ ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ. ಪರಾಕಾಷ್ಠೆಯು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಗರ್ಭಾವಸ್ಥೆಯ ಉದ್ದಕ್ಕೂ ದಂಪತಿಗಳು ಹತ್ತಿರವಾಗಲು ಮತ್ತು ಹೆಚ್ಚು ಸಂಪರ್ಕ ಹೊಂದಲು ಲೈಂಗಿಕತೆಯು ಉತ್ತಮ ಮಾರ್ಗವಾಗಿದೆ. ಮೂರನೇ ಪ್ರಶ್ನೆ, ಮೈಸೂರಿನ ರಾಜರ ವಂಶಕ್ಕೆ ಒಡೆಯರ್ ಎಂದು ಉಪನಾಮ ಹೇಗೆ ಬಂತು? ಆಪ್ಷನ್ಸ್: ಎ ಜನರ ಕೊಡುಗೆ, ಬಿ ಒಡೆಯರ್ ಸಾಮಂತರಾಗಿದ್ದರು, ಸಿ ಪಾರಂಪರಿಕ ಹೆಸರು, ಡಿ ಬ್ರಿಟಿಷರ ಕೊಡುಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಒಡೆಯರ್ ಸಾಮಂತರಾಗಿದ್ದರು. 1399ರಲ್ಲಿ ರಾಜ್ಯವನ್ನು ಸ್ಥಾಪಿಸಿದ ಕಾಲದಿಂದಲೂ ಮೈಸೂರು ಸಾಮ್ರಾಜ್ಯದ ಆಡಳಿತಗಾರರಾದ ಒಡೆಯರ್ಗಳಿಗೆ ದೀರ್ಘ ಇತಿಹಾಸವಿದೆ. 5 ಶತಮಾನಗಳಷ್ಟು ಸುದೀರ್ಘ ಆಳ್ವಿಕೆ ನಡೆಸಿದ ಭಾರತದ ಕೆಲವೇ ರಾಜಮನೆತನಗಳಲ್ಲಿ ಈ ಕುಟುಂಬ ಕೂಡ ಒಂದು. 1399ರಲ್ಲಿ ರಾಜವಂಶವನ್ನು ಸ್ಥಾಪಿಸಿದ ಯದುರಾಯ ಒಡೆಯರ್ ಎಂದು ಕರೆಯಲ್ಪಡುವ ರಾಜ ಒಡೆಯರ್ ಸಾಮಂತರಾಗಿದ್ದರು. ಒಡೆಯ ಎಂದರೆ ಕನ್ನಡದಲ್ಲಿ ದೊರೆ, ಯಜಮಾನ, ದೊಡ್ಡವರು ಅಂತ. ಇದರಿಂದ ಅವರ ಉಪನಾಮ ಒಡೆಯರ್ ಆಯಿತು. ನಾಲ್ಕನೇ ಪ್ರಶ್ನೆ, ಬಾಳೆಹಣ್ಣಿನ ಪ್ಯಾಕನ್ನು ತಲೆಗೆ ಹಚ್ಚುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಕೂದಲು ಬೆಳವಣಿಗೆ, ಬಿ ತಲೆ ಹೊಟ್ಟು ನಿವಾರಣೆ, ಸಿ ಒತ್ತಡ ನಿವಾರಣೆ, ಡಿ ಸುಗಮ ರಕ್ತ ಸಂಚಾರ. ಸರಿಯಾದ ಉತ್ತರ ಆಪ್ಷನ್ ಬಿ ತಲೆ ಹೊಟ್ಟು ನಿವಾರಣೆ. ಶತಮಾನಗಳಿಂದ ಬಾಳೆಹಣ್ಣಿನ ಸಿಪ್ಪೆ, ಎಲೆ, ಹೂವು ಮತ್ತು ಹಣ್ಣನ್ನು ವಿವಿಧ ಸಂಸ್ಕೃತಿಗಳಲ್ಲಿ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆಯಾಗಿ ಬಳಸಲಾಗುತ್ತಿದೆ. ಬಾಳೆಹಣ್ಣಿನ ವಿವಿಧ ಭಾಗಗಳ ಸಾರಗಳು ಉತ್ಕರ್ಷಣ ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿವೆ. ತಲೆಹೊಟ್ಟು ಲಕ್ಷಣಗಳು ಕಿರಿಕಿರಿ, ಶುಷ್ಕತೆ ಹಾಗೂ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾದ ರೋಗಕಾರಕಗಳಿಂದ ಉಂಟಾಗಬಹುದು. ಬಾಳೆಹಣ್ಣಿನ ಮಾಸ್ಕ್ಗಳನ್ನು ನಿಮ್ಮ ನೆತ್ತಿಗೆ ಹಚ್ಚುವುದರಿಂದ ತೇವಾಂಶವನ್ನು ಸೇರಿಸಬಹುದು, ಶುಷ್ಕತೆಯನ್ನು ಕಡಿಮೆ ಮಾಡಬಹುದು ಮತ್ತು ನಿಮ್ಮ ತಲೆಹೊಟ್ಟು ಲಕ್ಷಣಗಳಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾಗಳಿಂದ ನಿಮ್ಮ ನೆತ್ತಿಯನ್ನು ರಕ್ಷಿಸಬಹುದು. ಐದನೇ ಪ್ರಶ್ನೆ, ಹನುಮಂತ ದೇವರ ಪೂಜೆಗೆ ಶನಿವಾರವೇ ಏಕೆ ಮಂಗಳಕರ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಶ್ರೀನಿವಾಸನ ವಾರ, ಬಿ ಶನಿ ದೇವರ ದಿನ, ಸಿ ಹನುಮಂತನ ರಕ್ಷಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಹನುಮಂತನ ರಕ್ಷಣೆ. ಪುರಾಣಗಳ ಪ್ರಕಾರ ಆಂಜನೇಯ ಸ್ವಾಮಿ ಶನಿದೇವನನ್ನು ರಾವಣನ ಸೆರೆಯ ಹಿಡಿತದಿಂದ ರಕ್ಷಿಸಿದ್ದನು. ಹೀಗಾಗಿ ಹನುಮಂತ ದೇವರನ್ನು ಪೂಜಿಸುವವರಿಗೆ ಶನಿಯ ಆಶೀರ್ವಾದ ಲಭಿಸುವುದು ಎನ್ನುವುದು ನಂಬಿಕೆ. ಶನಿವಾರ ಹನುಮಂತ ದೇವರನ್ನು ಪೂಜಿಸುವುದರಿಂದ ಸಾಡೇಸಾತಿ ಅವಧಿ ಸೇರಿದಂತೆ ಒಬ್ಬರ ಜೀವನದಲ್ಲಿ ಇರುವ ಶನಿ ದೋಷದ ಋಣಾತ್ಮಕ ಪರಿಣಾಮಗಳು ಶಾಂತಗೊಳ್ಳಲು ನೆರವಾಗುತ್ತವೆ. ಆಂಜನೇಯ ಸ್ವಾಮಿ ಧೈರ್ಯಕ್ಕೆ ಜನಪ್ರಿಯ. ಜೊತೆಗೆ ಶನಿವಾರದ ಪೂಜೆಯಿಂದ ಕಠಿಣ ಸಂದರ್ಭಗಳಲ್ಲಿ, ಲೌಕಿಕ ಕಷ್ಟದ ಸಂದರ್ಭದಲ್ಲಿ ಹನುಮಂತನ ರಕ್ಷಣೆ ಸಿಗುತ್ತದೆ ಎನ್ನುವ ನಂಬಿಕೆಯೂ ಇದೆ. ಆರನೇ ಪ್ರಶ್ನೆ,
ನಮ್ಮ ದೇಹದಲ್ಲಿ ಯಾವ ವಿಟಮಿನ್ ಕೊರತೆಯನ್ನು ನಿರ್ಲಕ್ಷಿಸಿದರೆ ಹೃದಯಾಘಾತವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್ ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಬಿ12, ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಬಿ12. ವಿಟಮಿನ್ ಬಿ12 ಮತ್ತು ಹೃದಯಾಘಾತದ ನಡುವಿನ ಸಂಬಂಧವು ಹೋಮೋಸಿಸ್ಟೈನ್ ಎಂಬ ರಾಸಾಯನಿಕದಿಂದ ಉಂಟಾಗುತ್ತದೆ. ಹೋಮೋಸಿಸ್ಟೈನ್ ಎಂಬುದು ನಮ್ಮ ದೇಹದಲ್ಲಿ ಪ್ರೋಟೀನ್ ವಿಭಜನೆಯಿಂದ ರೂಪುಗೊಳ್ಳುವ ಒಂದು ರೀತಿಯ ಅಮೈನೋ ಆಮ್ಲವಾಗಿದೆ. ದೇಹದಲ್ಲಿ ಅದರ ಮಟ್ಟ ಹೆಚ್ಚಾದರೆ ಅದು ರಕ್ತನಾಳಗಳ ಗೋಡೆಗಳಿಗೆ ಹಾನಿ ಮಾಡುತ್ತದೆ. ಇದು ಅಪಧಮನಿಗಳು ಗಟ್ಟಿಯಾಗಲು ಕಾರಣವಾಗಬಹುದು. ರಕ್ತ ಹೆಪ್ಪುಗಟ್ಟುವಿಕೆಯ ಅಪಾಯ ಹೆಚ್ಚಾಗುತ್ತದೆ. ಈ ಎರಡೂ ಅಂಶಗಳು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತದೆ. ವಿಟಮಿನ್ ಬಿ12ನ ಕೊರತೆಯು ತಕ್ಷಣ ಹೃದಯಾಘಾತಕ್ಕೆ ಕಾರಣವಾಗುತ್ತದೆ ಎಂದಲ್ಲ, ಆದರೆ ದೀರ್ಘಕಾಲದ ಬಿ12 ಕೊರತೆಯು ಹೋಮೋಸಿಸ್ಟೈನ್ ಅನ್ನು ಹೆಚ್ಚಿಸಬಹುದು. ಇದು ಕ್ರಮೇಣ ಹೃದಯ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. 7ನೇ ಪ್ರಶ್ನೆ, ಕಾಫಿ ಕುಡಿಯುವುದನ್ನು ನಿಲ್ಲಿಸಿದಾಗ ನಮ್ಮ ದೇಹಕ್ಕೆ ಏನಾಗುತ್ತದೆ? ಆಪ್ಷನ್ಸ್ ಎ ಬಿಪಿ ಹೆಚ್ಚಳ, ಬಿ ಒತ್ತಡ, ಸಿ ನಡುಕ, ಡಿ ಮನಸ್ಥಿತಿ ಏರುಪೇರು. ಸರಿಯಾದ ಉತ್ತರ ಆಪ್ಷನ್ ಡಿ ಮನಸ್ಥಿತಿ ಏರುಪೇರು. ಅನೇಕರಿಗೆ ಕಾಫಿ ಶಕ್ತಿ ಮತ್ತು ಏಕಾಗ್ರತೆಗೆ ಇಂಧನವಾಗಿದೆ. ಆದರೆ ನೀವು ಇದ್ದಕ್ಕಿದ್ದಂತೆ ಅದನ್ನು ಕುಡಿಯುವುದನ್ನು ನಿಲ್ಲಿಸಿದರೆ ನಿಮ್ಮ ದೇಹ ಮತ್ತು ಮನಸ್ಸು ಹೊಂದಾಣಿಕೆಗಳ ಮೂಲಕ ಹೋಗುತ್ತವೆ. ಮೊದಲಿಗೆ ಕೆಲವು ಸವಾಲಿನವುಗಳಾಗುತ್ತವೆ, ಆದರೆ ದೀರ್ಘಾವಧಿಯಲ್ಲಿ ಅವು ಪ್ರಯೋಜನಕಾರಿಯಾಗುತ್ತವೆ. ಕೆಫೀನ್ ನರಮಂಡಲವನ್ನು ಉತ್ತೇಜಿಸುತ್ತದೆ. ಇದು ಆತಂಕವನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಇದನ್ನು ಕಡಿಮೆ ಮಾಡುವುದರಿಂದ ಆಗಾಗ್ಗೆ ಚಡಪಡಿಕೆ, ನಡುಕ ಮತ್ತು ಹೃದಯ ಬಡಿತ ಕಡಿಮೆಯಾಗುತ್ತದೆ. ಕೆಫೀನ್ ತಾತ್ಕಾಲಿಕವಾಗಿ ರಕ್ತದೊತ್ತಡ ಮತ್ತು ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ. ಕೆಫೀನ್ ಸೇವನೆ ಹೆಚ್ಚಾದಾಗ ಮತ್ತು ಕುಸಿದಾಗ ನಿಮ್ಮ ದೇಹವು ಸ್ಥಿರವಾದ ಶಕ್ತಿಗೆ ಹೊಂದಿಕೊಳ್ಳುತ್ತದೆ. ನೀವು ಆರಂಭದಲ್ಲಿ ಆಲಸ್ಯ ಅನುಭವಿಸಬಹುದು, ಆದರೆ ದೀರ್ಘಾವಧಿಯಲ್ಲಿ ಶಕ್ತಿಯು ಹೆಚ್ಚು ಸಮತೋಲಿತವಾಗಿರುತ್ತದೆ. ಕೆಫೀನ್ ಡೋಪಮೈನ್ ಮತ್ತು ಕಾರ್ಟಿಸೋಲ್ ಮೇಲೆ ಪರಿಣಾಮ ಬೀರುತ್ತದೆ. ಇದು ಮನಸ್ಥಿತಿಯಲ್ಲಿ ಏರುಪೇರುಗಳಿಗೆ ಕಾರಣವಾಗುತ್ತದೆ. ಇದು ಇಲ್ಲದೆ ಮನಸ್ಥಿತಿ ಹೆಚ್ಚು ಸ್ಥಿರವಾಗುತ್ತದೆ. 8ನೇ ಪ್ರಶ್ನೆ, ಯಾವ ರೀತಿಯ ಕನಸು ಬಿದ್ದರೆ ಧನ ಸಂಪತ್ತಿನ ಒಡೆಯರಾಗುತ್ತಾರೆ? ಆಪ್ಷನ್ಸ್ ಎ ಹಿರಿಯರು, ಬಿ ಹಾವು, ಸಿ ತನ್ನ ಸಾವು, ಡಿ ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಸ್ವಪ್ನಶಾಸ್ತ್ರದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಮರಣವನ್ನು ಅಥವಾ ಸಾವನ್ನು ನೋಡಿದರೆ ಅದನ್ನು ತುಂಬಾನೇ ಶುಭವೆಂದು ಪರಿಗಣಿಸಲಾಗುತ್ತದೆ. ಕನಸಿನಲ್ಲಿ ನಾವು ಮರಣವನ್ನು ನೋಡುವುದು ಎಂದರೆ ನಮ್ಮ ಜೀವನದಲ್ಲಿ ಉಳಿದಿರುವ ಅಪೂರ್ಣ ಕೆಲಸಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳುವುದು ಎಂದರ್ಥ. ನಿಮ್ಮ ಜೀವನದಲ್ಲಿ ಹೊಸ ಆರಂಭವೊಂದು ಸಂಭವಿಸಲಿದೆ ಎಂಬುದರ ಸೂಚನೆಯಾಗಿದೆ. ನಾವು ನಮ್ಮ ಕನಸಿನಲ್ಲಿ ಸಿಂಹವನ್ನು ನೋಡಿದರೆ ಅಂತಹ ಕನಸುಗಳು ಶುಭವೆಂದು ಹೇಳಲಾಗುತ್ತದೆ. ಕನಸಿನಲ್ಲಿ ಸಿಂಹವನ್ನು ನೋಡಿದರೆ ಕೋರ್ಟು ಕಚೇರಿಗೆ ಸಂಬಂಧಿಸಿದ ಕೆಲಸಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳುವುದು, ತೀರ್ಪು ನಿಮ್ಮ ಪರವಾಗಿ ನಿಲ್ಲುವುದರ ಸೂಚನೆಯಾಗಿದೆ. ಅಷ್ಟು ಮಾತ್ರವಲ್ಲ, ನಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಲಭಿಸುತ್ತದೆ ಎಂಬ ಅರ್ಥವನ್ನು ಸೂಚಿಸುತ್ತದೆ. 9ನೇ ಪ್ರಶ್ನೆ, ಹಾರ್ನ್ ಬಿಲ್ ಪಕ್ಷಿಯ ಕೂಗನ್ನು ಕೇಳಬಹುದಾದ ಕರ್ನಾಟಕದ ಕಾಡು ಪ್ರದೇಶ ಯಾವುದು? ಆಪ್ಷನ್ಸ್ ಎ ಬಂಡೀಪುರ, ಬಿ ನಾಗರಹೊಳೆ, ಸಿ ದಾಂಡೇಲಿ, ಡಿ ಭದ್ರಾ. ಸರಿಯಾದ ಉತ್ತರ ಆಪ್ಷನ್ ಸಿ ದಾಂಡೇಲಿ. ಭಾರತದಲ್ಲಿ 9 ಹಾರ್ನ್ ಬಿಲ್ ಜಾತಿಗಳಿವೆ. ಈ ಪಕ್ಷಿಗಳು ಭಾರತದಲ್ಲಿ 10 ಕಾಡುಗಳಲ್ಲಿ ಕಂಡುಬರುತ್ತವೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ದಾಂಡೇಲಿ 4 ಹಾರ್ನ್ ಬಿಲ್ ಜಾತಿಗಳಿಗೆ ಒಂದು ತಾಣವಾಗಿದೆ. ಗ್ರೇಟ್ ಹಾರ್ನ್ ಬಿಲ್, ಮಲಬಾರ್ ಪೈಡ್ ಹಾರ್ನ್ ಬಿಲ್, ಇಂಡಿಯನ್ ಗ್ರೇ ಹಾರ್ನ್ ಬಿಲ್ ಮತ್ತು ಮಲಬಾರ್ ಗ್ರೇ ಹಾರ್ನ್ ಬಿಲ್. ಹಣ್ಣು ಬಿಡುವ ಋತುವಿನಲ್ಲಿ ಕಾಡು ಅವುಗಳ ಕೂಗಿನಿಂದ ಜೋರಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.